ವೀಕ್ಷಕರೇ, ಸ್ಪಿರಿಚುವಲ್ ಲೈಫ್ಗೆ ಸ್ವಾಗತ ಸುಸ್ವಾಗತ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಮಾಡಿ ಇವತ್ತಿನ ರಾಶಿಯ ಬಗ್ಗೆ ಹಾಗೆ ಅದರ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ. ಈ ರಾಶಿಯವರಿಗೆ ಯಾವ ಬಣ್ಣ ಮತ್ತೆ ಇವರ ಇಷ್ಟ ದೇವರ ಬಗ್ಗೆ ಎಲ್ಲ ಮಾಹಿತಿಯನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುವ ಪ್ರಯತ್ನ ಮಾಡ್ತೇನೆ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಕಟಕ ರಾಶಿಯು ಕಾಲಪುರುಷನ ಎದೆ ಭಾಗವನ್ನ ಬಿಂಬಿಸುತ್ತದೆ. ಹಾಗೆ ಕಟಕ ರಾಶಿಯವರಿಗೆ ಪುಣ್ಯಕ್ಷೇತ್ರ ಮತ್ತೆ ಚಿತ್ರ ವಿಚಿತ್ರ ನಿಗೂಢ ಸ್ಥಳಗಳೆಂದರೆ ಅವರಿಗೆ ತುಂಬಾ ಇಷ್ಟ. ಈ ರಾಶಿಯವರು ತುಂಬ ಚಂಚಲ ಸ್ವಭಾವದವರು. ಇವರಿಗೆ ಯಾವುದೇ ಕೆಲಸದಲ್ಲೂ ನೆಮ್ಮದಿ ಇಲ್ಲ. ಹಾಗೆ ಇವರು ಒಂದೇ ಜಾಗದಲ್ಲಿ ಇರಲು ಕೂಡ ಇಷ್ಟಪಡುವುದಿಲ್ಲ. ಕೆಲವೊಂದು ಸಮಸ್ಯೆಗಳು ಎದುರಾದಾಗ ಅದರಿಂದ ತುಂಬ ಸರಳವಾಗಿ ದೂರ ಹೋಗುತ್ತಾರೆ. ಕಟಕ ರಾಶಿಯವರಿಗೆ ಈ 2025ರಿಂದ ಈ ಇಡೀ ವರ್ಷ ತುಂಬ ಒಳ್ಳೆಯ ಯೋಗ ಇದೆ. ಈ ರಾಶಿಯವರಿಗೆ ಲಾಭದಲ್ಲಿ ಗುರು ಇದ್ದಾನೆ. ಯಾರು ಯಾರು ಕಟಕ ರಾಶಿಯಲ್ಲಿ ಜನನವಾಗಿದ್ದಾರೋ ಅವರು ಯಾವುದೇ ಕೆಲಸವನ್ನ ಮಾಡುತ್ತಿರಲಿ, ಈ ವರ್ಷ ಅವರಿಗೆ ಉತ್ತಮವಾದ ಫಲವನ್ನು ಕಾಣುತ್ತಾರೆ. ಈ ವರ್ಷ ಕಟಕ ರಾಶಿಯ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆಗಲಿದ್ದಾರೆ. ಮೆಡಿಕಲ್ ಉದ್ಯಮಿಗಳಿಗೆ ಈ ವರ್ಷ ಹೆಚ್ಚಿನ ಲಾಭ ಇದೆ. ಮಾರ್ಚ್ 29ಕ್ಕೆ ಅಷ್ಟಮ ಶನಿಯಿಂದ ಕಟಕ ರಾಶಿಗೆ ಬಿಡುಗಡೆ ಆಗಿದೆ. ಈ ಕಾರಣದಿಂದಾಗಿ ಕಟಕ ರಾಶಿಯವರಿಗೆ ಈ ವರ್ಷ ಉತ್ತಮವಾದ ಯೋಗ ಇದೆ. ಹಾಗೆ ವಾಹನದಲ್ಲಿ ಓಡಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಕಟಕ ರಾಶಿಯವರಿಗೆ ವಾಹನಗಳಿಂದ ಅಪಾಯವು ಜರುಗಲಿದೆ, ಎಚ್ಚರವಿರಲಿ. ಹಾಗಾಗಿ ಕಾಲದೇವರನ್ನ ಆರಾಧನೆ ಮಾಡಬೇಕು. ಶಿವನ ಇನ್ನೊಂದು ರೂಪವೇ ಈ ಕಾಲದೇವರು. ದಿನ ಬೆಳಗ್ಗೆ ಓಂ ನಮಃ ಶಿವಾಯ ಮಂತ್ರವನ್ನ 21 ಬಾರಿ ಪಠನೆ ಮಾಡಿ ಮನೆಯಿಂದ ಹೊರಗೆ ಹೋಗಿದ್ದಲ್ಲೇ ಆದಲ್ಲಿ ಇನ್ನಷ್ಟು ಹೆಚ್ಚಿನ ಲಾಭವನ್ನ ನೀವು ಪಡೆದುಕೊಳ್ಳುತ್ತೀರಿ. ಆದರೆ ಮೇ ತಿಂಗಳ ಕೊನೆಯವರೆಗೂ ಸ್ವಲ್ಪ ಕಟಕ ರಾಶಿಯವರಿಗೆ ಕೆಲಸಗಳು ನಿಧಾನ ಸ್ಥಿತಿಯಲ್ಲಿ ನಡೆಯುತ್ತದೆ. ಯಾವುದೇ ಕೆಲಸವನ್ನ ಮಾಡಿದರೂ ಮೇ ತಿಂಗಳ ಕೊನೆಯವರೆಗೂ ವಿಫಲ ಆಗುವ ಸಾಧ್ಯತೆ ಹೆಚ್ಚು ಇದೆ. ಮತ್ತೆ ಕಟಕ ರಾಶಿಯವರ ಮಾತಿನಿಂದ ಸಾಕಷ್ಟು ಜನರ ಮನಸ್ಸಿಗೆ ನೋವು ಉಂಟಾಗಬಹುದು, ಎಚ್ಚರಿಕೆ. ಈ ಮೇ ತಿಂಗಳವರೆಗೆ ಕಟಕ ರಾಶಿಯವರು ಆದಷ್ಟು ಜಾಗೃತಿಯಿಂದ ಎಲ್ಲರ ಜೊತೆ ವ್ಯವಹಾರವನ್ನು ಮಾಡಿದರೆ ಆದಷ್ಟು ಒಳ್ಳೆಯದು. ಮೇ ತಿಂಗಳು ಕಳೆದ ಮೇಲೆ ನಿಮಗೆ ಗುರುವಿನ ಅನುಗ್ರಹ ತುಂಬ ದೊರಕುತ್ತದೆ. ನೀವು ಯಾವುದೇ ಕೆಲಸಕ್ಕೂ ಕೈ ಹಾಕಿದರೂ ಅತಿ ಹೆಚ್ಚು ಲಾಭವನ್ನ ಪಡೆಯುತ್ತೀರಿ. ಕಟಕ ರಾಶಿಯವರ ಮನಸ್ಸು ಸ್ವಲ್ಪ ಚಂಚಲವಾದ್ದರಿಂದ ಆದಷ್ಟು ಅವರು ಸ್ಥಿರ ಮನಸ್ಸಿನಿಂದ ಇರೋದಕ್ಕೆ ಸ್ವಲ್ಪ ನಿಯಮಗಳನ್ನು ಪ್ರತಿ ಸೋಮವಾರ ಮಾಡಲೇಬೇಕು. ಸೋಮವಾರ ಸ್ನಾನವಾದ ನಂತರ ಬಿಳಿ ಬಣ್ಣದ ವಸ್ತ್ರವನ್ನು ಮೈಮೇಲೆ ಧರಿಸಿ ರಾಹುಕಾಲದ ಸಮಯದಂದು ಅಕ್ಕಿ ತೌಡಿನ ಎಣ್ಣೆ ಅಥವಾ ಶೇಂಗಾ ಎಣ್ಣೆಯನ್ನು ಬಳಸಿ ಮಣ್ಣಿನ ಪನತೆಯಿಂದ ದೀಪವನ್ನು ಹಚ್ಚಿ ನಿಮ್ಮ ದೇವರ ಕೋಣೆಯ ಉತ್ತರ ಭಾಗದಲ್ಲಿ ಇಟ್ಟು ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು 21 ಬಾರಿ ಪಠನೆ ಮಾಡಿ ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸಿ ಮನೆಯಿಂದ ನೀವು ಹೊರಗಡೆ ಹೋಗಿದ್ದಲ್ಲೇ ಆದಲ್ಲಿ ನಿಮ್ಮ ಸಂಪೂರ್ಣ ದಿನ ಅತಿ ಹೆಚ್ಚು ಲಾಭದಾಯಕವಾಗಿರುತ್ತದೆ. ಇದಿಷ್ಟು ಕಟಕ ರಾಶಿಯ ಗುಣಲಕ್ಷಣಗಳು. ಜೊತೆಗೆ ಈ ವರ್ಷದ ಸೂಕ್ಷ್ಮ ಭವಿಷ್ಯದ ಮುನ್ಸೂಚನೆ.
ಮುಂದಿನ ರಾಶಿಗಳನ್ನು ಇನ್ನೊಂದು ಸಂಚಿಕೆಯಲ್ಲಿ ತಿಳಿಸುತ್ತೇನೆ ಅಂತ ಹೇಳುತ್ತಾ ಸರ್ವೇ ಜನ ಸುಖಿನೋ